ಎಲ್ಲರಿಗೂ ಸ್ವಾಗತ ಸುಸ್ವಾಗತ WeBify ಯೂಟ್ಯೂಬ್ ಚಾನಲ್ಗೆ. ಸೊ ಗೆಳೆಯರೆ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನಮ್ಮ ಚಾನಲ್ನಲ್ಲಿ ತುಂಬ ದಿನದ ನಂತರ ವಿಡಿಯೋ ಬರ್ತಾ ಇದೆ. ಇದ್ರ ಹಿಂದೆ ತುಂಬ ರೀಸನ್ಗಳು ಕೂಡ ಇದ್ದಾವೆ, ಪರ್ಸ್ನಲ್ ಪ್ರಾಬ್ಲಮ್ಸು ಕೂಡ ಇದ್ದಾವೆ. ಸೊ ಅದೇನೇ ಇರಲಿ, ನೋ ಪ್ರಾಬ್ಲಮ್. ಬಟ್ ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ಒಂದು ಹೊಸ ಆಫರ್ನ ತೊಗೊಂಬಂದಿದ್ದೀವಿ. ಅಂದರೆ ಒಂದು ಡೊಮೈನ್ ಪರ್ಚೇಸ್ ಮಾಡೋವಂಥ ಒಂದು ರೀತಿ ಏನಿದೆ ಅದನ್ನು ತೊಗೊಂಬಂದಿದ್ದೀವಿ. ಫ್ರೀಯಾಗಿ ನೀವು ಒನ್ ಇಯರ್ಗೆ .xyz ಡೊಮೈನ್ನ ಯಾವ ರೀತಿ ಪರ್ಚೇಸ್ ಮಾಡ್ಬೋದು ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬಟ್ ಇಲ್ಲಿ ಕೆಲವೊಂದು ಕಂಡೀಷನ್ಗಳಿದೆ, ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಯಾಕಂದರೆ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿ ಹೋಗ್ತೀರಾ. ಆಮೇಲೆ ಡೊಮೈನ್ ಪರ್ಚೇಸ್ ಮಾಡೋಕ್ಕೋಗಿ ಡೊಮೈನ್ ಪರ್ಚೇಸ್ ಆಗಿಲ್ಲ ಅಂದರೆ ಆಮೇಲೆ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಮಾಡಬೇಡಿ. ಸೊ ಗೆಳೆಯರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿಯಂಥ ಆನ್ಲೈನ್ ಅರ್ನಿಂಗ್ ರಿಲೇಟೆಡ್, ಬ್ಲಾಗಿಂಗ್ ರಿಲೇಟೆಡ್ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡ್ಬೋದು. ನಿಮ್ದು ಏನೇ ಕ್ವೆರೀಸ್ ಇದ್ದರೂ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಕ್ವಶನ್ ಮಾಡ್ಬೋದು. ಸೊ ಗೆಳೆಯರೆ, ಅದೇ ರೀತಿಯಾಗಿ ಕೆಲವೊಬ್ರು ಕ್ವೆರೀಸ್ ಕೂಡ ಬಾಕಿ ಇದೆ, ಆನ್ಸರ್ ಮಾಡೋದು ಆದಷ್ಟು ಬೇಗ ಬರುತ್ತೆ ಕಮೆಂಟ್ ಬಾಕ್ಸ್ ವಿಡಿಯೋ. ಆ ಕಮೆಂಟ್ ಬಾಕ್ಸ್ ವಿಡಿಯೋದಲ್ಲಿ ನಿಮ್ಮ ಕ್ವಶನು ಸೆಲೆಕ್ಟ್ ಮಾಡಿಸ್ಬೇಕು. ನಿಮ್ದು ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಕಮೆಂಟ್ ಮಾಡ್ಬೋದು, ಆದಷ್ಟು ಬೇಗ ಕಮೆಂಟ್ ಬಾಕ್ಸ್ ವಿಡಿಯೋ ಬರುತ್ತೆ. ಸೊ ಗೆಳೆಯರೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀವಿ. ಆ ಲಿಂಕ್ನ ನೀವು ಓಪನ್ ಮಾಡಿದ್ರೆ ನಿಮ್ಮ ಮುಂದೆ ಈ ರೀತಿಯಾಗಿರೋಂಥ ಒಂದು ವೆಬ್ಸೈಟ್ ಏನಾಗುತ್ತೆ ಓಪನ್ ಆಗುತ್ತೆ. ಒಂದು ವೇಳೆ ಬೈ ಚಾನ್ಸ್ ನಾವೇನಾದರೂ ಲಿಂಕ್ನ ಕೊಡೋದನ್ನ ಮರೆತರೂ ಕೂಡ ನಿಮ್ಮ ಮೇಲ್ಗಡೆ ಏನು ಕಾಣಿಸ್ತಿದೆ gen.xyz ಅಂತ, ಈ ಒಂದು ವೆಬ್ಸೈಟಿಗೆ ಈಸಿಯಾಗಿ ವಿಸಿಟ್ನ ಮಾಡಬಹುದು. ವಿಸಿಟ್ ಮಾಡಿದ ನಂತರ ನಿಮ್ಮ ಮುಂದೆ ಈ ರೀತಿಯಾಗಿರೋಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇವಾಗ ಇಲ್ಲಿ ಕಾಣಿಸ್ತಿರ್ಬೋದು ರಿಜಿಸ್ಟರ್ ಅನ್ನೋ ಬಟನ್ ಇದೆ. ಅದ್ರ ಮುಂದ್ಗಡೆ ಒಂದು ಏನಿದೆ ನಿಮಗೆ ಖಾಲಿ ಬಾಕ್ಸ್ ಕಾಣಿಸುತ್ತೆ. ಇವಾಗ ಇಲ್ಲಿ ಕಾಣಿಸ್ತಿರ್ಬೋದು, ನಾವು ಇಲ್ಲಿ ಟ್ಯಾಪ್ ಮಾಡಿದ ಕೂಡಲೇ www. ಅಂತ ಬರುತ್ತೆ. ಅದೇ ರೀತಿಯಾಗಿ XYZ ಅಂತ ಬರುತ್ತೆ. ನಮಗೆ ಇಲ್ಲಿಂದ .xyz ಡೊಮೈನ್ 1 ಇಯರಿಗೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ, ವಿದೌಟ್ ಎನಿ ಕಾಸ್ಟ್. ಅದನ್ನು ಪಡೆಯೋದಕ್ಕೋಸ್ಕರ ಈ ಒಂದು ವೆಬ್ಸೈಟಿಗೆ ಬನ್ನಿ. ಬಂದಂದರೆ ನಿಮಗೆ ಯಾವ ರೀತಿಯಿಂದ ಡೊಮೈನ್ ಬೇಕೋ ಅದನ್ನ ಇಲ್ಲಿ ಸರ್ಚ್ ಮಾಡಿ. ಸಿಂಪಲ್ ನಾವೇನು ಮಾಡ್ತೀವಿ, ಇಲ್ಲಿಂದ WeBify ಅಂತಲೇ ಸರ್ಚ್ ಮಾಡ್ತೀವಿ. ಬಿಕಾಸ್ ನಮಗೆ WeBify ಡೊಮೈನ್ ಸಿಗುತ್ತಾ ಅನ್ನೋದನ್ನು ನೋಡೋಣ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಅವೈಲೇಬಲ್ ಇತ್ತು ಅಂದರೆ ಇಲ್ಲಿ ಬರುತ್ತೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ಏನು ಹೇಳ್ತಾ ಇದೆ, WeBify.xyz ಈಸ್ ನಾಟ್ ಅವೈಲೇಬಲ್, ಟ್ರೈ ಅನದರ್ ಸರ್ಚ್ ಅಬೋವ್ ಅಂತ ಹೇಳ್ತಾ ಇದೆ. ಸೊ ಗೈಸ್, ನಾವಿವಾಗ ಏನು ಮಾಡೋಣ, ಇಲ್ಲಿ ಕಾಣಿಸ್ತಿರ್ಬೋದು WeBify online.xyz, WeBify now.xyz, WeBify web.xyz, ಅದೇ ರೀತಿ ಇಲ್ಲಿಂದ ಮೈ WeBify, ದ WeBify, ಗೋ WeBify ಅಂತ ಎಲ್ಲ ಇದೆ. ಬಟ್ ನಾವಿಲ್ಲಿಂದ ಯಾವುದನ್ನು ಪರ್ಚೇಸ್ ಮಾಡಬೇಕು ಅದನ್ನು ಸ್ವಲ್ಪ ಥಿಂಕ್ ಮಾಡೋಣ. ಯಾಕಂದರೆ ಡೊಮೈನ್ ಪರ್ಚೇಸ್ ಮಾಡಿ ಒಂದು ಸಲ ಪರ್ಚೇಸ್ ಮಾಡಿದ್ವಿ ಅಂದಮೇಲೆ ನೆಕ್ಸ್ಟ್ ಅದನ್ನು ಮತ್ತೆ ಏನು ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ಮತ್ತು ನಮಗೆ ಡೊಮೈನ್ ಚೇಂಜ್ ಮಾಡಬೇಕು ಅಂದರೆ ಹೊಸ ಡೊಮೈನೇ ಪರ್ಚೇಸ್ ಮಾಡಿ ನಾವೇನು ಬೇಕಾಗುತ್ತೆ, ಚೇಂಜಸ್ನ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ ಏನು ಮಾಡೋಣ, ಡೊಮೈನ್ನ ಪರ್ಚೇಸ್ ಮಾಡೋಣ. ನೀವು ಕೂಡ ಡೊಮೈನ್ ಪರ್ಚೇಸ್ ಮಾಡೋವಾಗ ಏನು ಮಾಡಿ, ಸ್ವಲ್ಪ ಯೋಚನೆ ಮಾಡಿನ ಡೊಮೈನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಗೈಸ್, ಇಲ್ಲಿಂದ ನಿಮಗೆ ಕಾಣಿಸ್ತಾ ಇರ್ಬೋದು, ನಾವು ಡೊಮೈನ್ ಆಲ್ರೆಡಿ ಸರ್ಚ್ ಮಾಡಿಟ್ಟಿದ್ದೀವಿ. ಬಟ್ ನಮಗೆ WeBify.xyz ಸಿಕ್ಕಿಲ್ಲ. ಬಟ್ ನಮ್ಮ ಬ್ಲಾಗಿಂಗ್ ಆ್ಯಂಡ್ ವೆಬ್ಸೈಟ್ ಡೆವಲಪ್ಮೆಂಟ್ ರಿಲೇಟೆಡ್ ಚಾನೆಲ್ ಆಗಿರೋದ್ರಿಂದ, ಅದೇ ರಿಲೇಟೆಡ್ ನಮ್ಮ ವೆಬ್ಸೈಟ್ ಕೂಡ ಆಗಿರೋದ್ರಿಂದ ನಾವಿಲ್ಲಿಂದ ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ ಇಲ್ಲಿ ಕಾಣಿಸ್ತಾ ಇರ್ಬೋದು WeBify web.xyz ಅಂತ ಏನಿದೆ, ಇದನ್ನು ಇಲ್ಲಿಂದ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಪರ್ಚೇಸ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದೀವಿ. ನೀವು ಕೂಡ ನಿಮಗೆ ಬೇಕಾಗಿರೋ ಡೊಮೈನ್ನ ಸರ್ಚ್ ಮಾಡಿ. ಸಿಕ್ಕಿಲ್ಲ ಅಂದರೆ ನಿಮಗೆ ಯಾವ ರೀತಿ ಬೇಕು ಅದನ್ನು ಡಿಸೈಡ್ ಮಾಡ್ಕೊಂಡು ಡೊಮೈನ್ನ ಪರ್ಚೇಸ್ ಮಾಡಿ. ಇಲ್ಲಿ ನೋಡ್ಬೋದು, ಇಲ್ಲಿಂದ WeBify web.xyz ಏನಾಗಿದೆ, ಇಲ್ಲಿಂದ ನಮ್ಮ ಕಾರ್ಟ್ನಲ್ಲಿ ಆ್ಯಡ್ ಆಗಿದೆ. ಇಲ್ಲಿಂದ ನೀವೇನು ಮಾಡೋದು, ಗೋ ಟು ಚೆಕ್ಔಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೋದು. ಒಂದು ವೇಳೆ ಗೋ ಟು ಚೆಕ್ಔಟ್ ಬಟನ್ ನಿಮ್ಮದ್ರಲ್ಲಿ ವರ್ಕ್ ಆಗಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ನಿಮಗೆ ಕಾರ್ಟ್ ಆಪ್ಷನ್ ಸಿಗುತ್ತೆ, ಅಲ್ಲಿನೂ ಕ್ಲಿಕ್ ಮಾಡ್ಬೋದು. ಅಲ್ಲಿಗೆ ಬಂದರೂ ಕೂಡ ನಿಮಗೆ ಏನಾಗುತ್ತೆ, ನಿಮ್ಮ ಪ್ರಾಡಕ್ಟ್ ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು WeBify web.xyz. ಇಲ್ಲಿಂದ ಕಾಣಿಸ್ತಾ ಇರುತ್ತೆ, ಇಲ್ಲಿಂದ 3 ಇಯರ್ಸಿಗೆ $30 ಅಂತ ತೋರಿಸ್ತಾ ಇದೆ. ಬಟ್ ಇಲ್ಲಿಂದ 3 ಇಯರ್ಸ್ ಅಂತ ಏನಿದೆ, ಇದನ್ನ ಇಲ್ಲಿಂದ 1 ಇಯರ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. 1 ಇಯರ್ಗೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಮುಂದ್ಗಡೆ ಏನು ಕಾಣಿಸುತ್ತೆ, ನೆಕ್ಸ್ಟ್ ರೆಕಮೆಂಡೆಡ್ ಆ್ಯಡ್ ಆನ್ಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಮುಂದೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿಂದ ಟರ್ನ್ ಹೂ ಇಸ್ ಪ್ರೈವಸಿ ಆನ್ ಅಂತ ಇದೆ. ಇದಕ್ಕೆ ನಿಮಗೆ ಪರ್ ಇಯರ್ಗೆ $1 ಕೊಡಬೇಕಾಗುತ್ತೆ. ಬಟ್ ಇದನ್ನು ಇಲ್ಲಿಂದ ನೋ ಥ್ಯಾಂಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಇಲ್ಲಿಂದ ಯಾವುದೇ ರೀತಿಯಂಥ ಅಮೌಂಟ್ನ ಪೇ ಮಾಡೋಕ್ಕೆ ಇಷ್ಟಪಡಲ್ಲ. ವಿದೌಟ್ ಎನಿ ಕಾಸ್ಟ್ ನಾವು $0 ಇಲ್ಲಿಂದ ಡೊಮೈನ್ನ ಪರ್ಚೇಸ್ ಮಾಡಬೇಕು. ಅದಕ್ಕೋಸ್ಕರ ಫ್ರೆಂಡ್ಸ್, ಮೊದಲೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ಲಿಮಿಟೆಡ್ ಟೈಮ್ ಆಫರ್. ಇದನ್ನು ನೀವು ಲಿಮಿಟ್ ಮುಗಿದ ನಂತರ ನೋಡ್ತೀರಾ, ಅವಾಗ ಟ್ರೈ ಮಾಡ್ತೀರಾ. ಡೊಮೈನ್ ಸಿಕ್ಕಿಲ್ಲ ಅಂದರೆ ಬಂದುಬಿಟ್ಟು ಕಮೆಂಟ್ನಲ್ಲಿ ಅದು ಇದು ಬರೆಯೋಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಚಾನಲ್ನಲ್ಲಿ ಯಾರು ಆ್ಯಕ್ಟಿವ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಇಂಥ ಆಫರ್ಗಳು ಸಿಗ್ತಾ ಇರುತ್ತೆ. ಇವಾಗಲಿಂದ ಏನು ವೀಬ್ಲಿ ಸೈಟದ್ದು ನಿಮಗೇನು ಸಿಗುತ್ತೆ, 1 ಇಯರ್ಗೆ ಫ್ರೀ ಸಿಗುತ್ತೆ. ಅದನ್ನು ನೀವು ಬೇಕು ಅಂತ ಇದ್ರೆ ತೆಗಿಬೋದು. ಸೆಲೆಕ್ಟೆಡ್ ಇದೆ, ನೋ ಪ್ರಾಬ್ಲಮ್. ಇಲ್ಲಿಂದ ನಾವೇನು ಮಾಡೋಣ, ಇಲ್ಲಿ ಕೆಳಗಿಂದ ಏನು ಬಟನ್ ಕಾಣಿಸ್ತಾ ಇದೆ, ನೆಕ್ಸ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ಚೆಕ್ಔಟ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಮುಂದೆ ಈ ರೀತಿಯಾಗಿರೋಂಥ ಪೇಜ್ ಬರುತ್ತೆ. ಇಲ್ಲಿಂದ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು $10 ಅಂತ ತೋರಿಸ್ತಾ ಇದೆ. ಅಂದರೆ ಇಲ್ಲಿಂದ ಏನು ತೋರಿಸ್ತಾ ಇದೆ,
ಟೋಟಲ್ ಏನು ತೋರಿಸ್ತಾ ಇದೆ ಇಲ್ಲಿಂದ $10 ಅಂತ ತೋರಿಸ್ತಾ ಇದೆ. ಇವಾಗ ನೀವು ಇಲ್ಲಿಂದ ಬರೀಬೇಕು ಪ್ರಮೋಷನಲ್ ಕೋಡ್ ಅಂತ ಏನು ಕೇಳ್ತಾ ಇದೆ ಇಲ್ಲಿಂದ ಬರೀರಿ ಡೆಲ್ಲಿ 20 ಅಂತ ಬರೀರಿ. ನಿಮಗೆ ಈ ಒಂದು ಪ್ರೊಮೋ ಕೋಡ್ನ ಏನು ಮಾಡ್ತೀವಿ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀವಿ, ಅಲ್ಲಿಂದ ನೀವು ಏನು ಮಾಡೋದು ಕಾಪಿ ಪೇಸ್ಟ್ ಮಾಡ್ಬೋದು. ಇಲ್ಲಿಂದ ಅಪ್ಲೈ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣಿಸಿರ್ಬೋದು ನಮ್ಮ USD, ಇಲ್ಲಿ ಕಾಣಿಸಿರ್ಬೋದು ನಿಮ್ಮ ಕಣ್ಣು ಮುಂದೆನೇ $10 ಇದು 00 USD ಆಗಿದೆ. ಇವಾಗ ಇಲ್ಲಿಂದ ನೆಕ್ಸ್ಟ್ ನೀವು ಮಾಡಬೇಕಾದ್ರೇನು ನಿಮ್ಮ ನೇಮ್, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಕಂಪ್ನಿ ನೇಮ್, ಇಮೇಲ್ ಅಡ್ರೆಸ್, ಅದೇ ರೀತಿಯಾಗಿ ಇಲ್ಲಿಂದ ಸ್ಟ್ರೀಟ್ ಅಡ್ರೆಸ್ ಇವೆಲ್ಲನೂ ಏನು ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡಿದ ನಂತರ ಇಲ್ಲಿ ಕಾಣಿಸ್ತಿರ್ಬೋದು ಕೆಳಗಿಂದ ಏನು ಕಾಣಿಸ್ತದೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದರೆ ಪೇಪಾಲ್ 2 ಆಪ್ಷನ್ ಮಾತ್ರ ಇದೆ. ಇಲ್ಲಿಂದ ನೆನಪಿರಲಿ ಕ್ರೆಡಿಟ್ ಕಾರ್ಡ್ ಬಿಟ್ಟರೆ ಡೆಬಿಟ್ ಕಾರ್ಡ್ ವರ್ಕ್ ಆಗುತ್ತೆ ಇಲ್ವಾ ಅನ್ನೋದು ನನಗೂ ಗೊತ್ತಿಲ್ಲ, ಟ್ರೈ ಮಾಡಬೇಕಷ್ಟೇ. ಬಟ್ ಇಲ್ಲಿಂದ ಇನ್ನೊಂದು ಮ್ಯಾಂಡೇಟ್ರಿ, ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ವರ್ಕ್ ಆಗುತ್ತೆ ಅಂದರೂ ಕೂಡ ನಿಮ್ಮ ಹತ್ರ ಇಲ್ಲಿಂದ ವೀಸಾ, ಮಾಸ್ಟರ್ ಕಾರ್ಡ್, ಡಿಸ್ಕವರ್ ಇಲ್ಲಾಂದರೆ ಅಮೆರಿಕನ್ ಎಕ್ಸ್ಪ್ರೆಸ್ ಈ 4ರಲ್ಲಿ ಯಾವುದಾದ್ರೂ ಒಂದು ಇರಲೇಬೇಕಾಗುತ್ತೆ. ಡೆಬಿಟ್ ಕಾರ್ಡ್ ಆದರೂ ಸರಿಯೇ. ಸೊ ಡೆಬಿಟ್ ಕಾರ್ಡ್ ವರ್ಕ್ ಆಗುತ್ತೆ ಇಲ್ವಾ ಅನ್ನೋದನ್ನು ನಾವು ಕೂಡ ಚೆಕ್ ಮಾಡೋಣ. ಚೆಕ್ ಮಾಡಿ ಮುಂದಕ್ಕೆ ಏನು ಮಾಡ್ಬೇಕು ಅದನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಫಸ್ಟಿಗೆ ನಾವು ನಮ್ಮ ಡೀಟೇಲ್ಸ್ನ ಫಿಲ್ ಮಾಡ್ತೀವಿ, ಆಮೇಲೆ ಡೆಬಿಟ್ ಕಾರ್ಡ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋಣ. ಸೊ ಗೈಸ್ ಎಲ್ಲ ಡೀಟೇಲ್ಸ್ನು ಫಿಲ್ ಅಪ್ ಮಾಡಿದ ನಂತರ ಇಲ್ಲಿಂದ ಐ ಅಗ್ರಿ ಅಂತ ಏನಿದೆ ಇದ್ರ ಮೇಲೆ ಟಿಕ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕಾಣಿಸಿರ್ಬೋದು ಸಬ್ಮಿಟ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದೇನು ಹೇಳುತ್ತೆ ಅದನ್ನು ನೋಡೋಣ. ಒಂದು ವೇಳೆ ನಿಮ್ಮ ಹತ್ರ ಇಲ್ಲಿಂದ ಡೆಬಿಟ್ ಕಾರ್ಡ್ ವರ್ಕ್ ಆಗಲ್ಲ ಅಂದರೂ ಕೂಡ ಹೇಳುತ್ತೆ, ವರ್ಕ್ ಆಗುತ್ತೆ ಅಂದರೂ ಕೂಡ ಹೇಳುತ್ತೆ. ಇಲ್ಲಿ ಬ್ಲರ್ ಮಾಡಿದ್ದೀನಿ ಯಾಕಂದರೆ ಸೆಕ್ಯೂರಿಟಿ ರೀಸನ್ ನಿಮಗೂ ಕೂಡ ಗೊತ್ತಿದೆ, ಈ ಕಾರ್ಡ್ ಡೀಟೇಲ್ಸ್ನ ಎಲ್ಲರ ಹತ್ರನೂ ಶೇರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಬ್ಲರ್ ಮಾಡಿದ್ದೀವಿ. ಇಲ್ಲಿ ಕಾಣಿಸ್ತಿರ್ಬೋದು ಥ್ಯಾಂಕ್ ಯು ಫಾರ್ ಯುವರ್ ಆರ್ಡರ್ ಅಂತ ಬಂದಿದೆ. ಇಲ್ಲಿ ಕಾಣಿಸ್ತಿರ್ಬೋದು ಯು ವಿಲ್ ರಿಸೀವ್ ಕನ್ಫರ್ಮೇಷನ್ ಇಮೇಲ್ ಶಾರ್ಟ್ಲಿ ಅಂತ. ಇಲ್ಲಿ ಕಾಣಿಸ್ತಿರ್ಬೋದು ಮೈ ಡೊಮೈನ್ಸ್, ಅದೇ ರೀತಿಯಾಗಿ ಮೈ ಅಕೌಂಟ್ ಓಪನ್ ಕೂಡ ಆಗಿದೆ. ಅದೇ ರೀತಿ ಇಲ್ಲಿ ಕಾಣಿಸ್ತಿರ್ಬೋದು WeBify ಡೊಮೇನ್ ರಿಜಿಸ್ಟರ್ ಕೂಡ ಆಗಿದೆ. ಇಲ್ಲಿ ಮ್ಯಾಂಡೇಟ್ರಿ ಏನೂ ಇಲ್ಲ, ನೀವು ಒಂದೇ ಡೊಮೇನ್ನ ರಿಜಿಸ್ಟರ್ ಮಾಡ್ಕೊಬೇಕು ಅಂತ ಅನ್ಲಿಮಿಟೆಡ್ .xyz ಡೊಮೇನ್ನ ನೀವು ಇಲ್ಲಿಂದ ರಿಜಿಸ್ಟರ್ ಮಾಡ್ಬೋದು. ಎಲ್ಲಿವರೆಗೂ ಈ ಆಫರ್ ನಡೆಯುತ್ತೆ ಅಲ್ಲಿವರೆಗೂ. ಸೊ ಗೆಳೆಯರೆ ಇವಾಗ ಬನ್ನಿ ಇವಾಗ ನಮ್ಮ ಜಿಮೇಲ್ನ ಚೆಕ್ ಮಾಡೋಣ. ನಿಜವಾಗ್ಲೂ ನಮ್ಮ ಡೊಮೇನ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆಯಾ, ನಮಗೆ ನಿಜವಾಗ್ಲೂ ಡೊಮೇನ್ ಸಿಕ್ಕಿದೆಯಾ ಇಲ್ವಾ ಅನ್ನೋದನ್ನು. ಇಲ್ಲಿಂದ ನಿಮಗೆ ಒಂದಂತೂ ಕ್ಲಿಯರ್ ಆಯಿತು, ಏನಂದರೆ ಏನು ಡೆಬಿಟ್ ಕಾರ್ಡ್ ಕೂಡ ವರ್ಕ್ ಆಗುತ್ತೆ, ಬಟ್ ವೀಸಾ ಇಲ್ಲಾಂದರೆ ಮಾಸ್ಟರ್ ಕಾರ್ಡ್ ಡೆಬಿಟ್ ಕಾರ್ಡ್ ಆಗಿದ್ದರೆ ಮಾತ್ರ ವರ್ಕ್ ಆಗುತ್ತೆ, ಕ್ರೆಡಿಟ್ ಕಾರ್ಡೇ ಇರಬೇಕು ಅನ್ನೋ ಮ್ಯಾಂಡೇಟ್ರಿ ಏನೂ ಇಲ್ಲ. ಇನ್ನು ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇತ್ತು ಪೇಪಾಲ್ ಅನ್ನೋದು, ಬಟ್ ಪೇಪಾಲ್ನಲ್ಲಿ ನಿಮಗೆ ಯಾವುದೇ ರೀತಿಯಂಥ ಕೆಲಸ ಮಾಡಲ್ಲ, ಅದನ್ನು ನಾವು ಚೆಕ್ ಮಾಡಿ ನೋಡಿದ್ದೀವಿ. ಸೊ ಗೆಳೆಯರೆ ಬನ್ನಿ ಇವಾಗ ಹೋಗೋಣ ಜಿಮೇಲ್ಗೆ, ಅಲ್ಲಿಂದ ನೋಡೋಣ ಯಾವ ರೀತಿ ನಮಗಿದು ನಿಜವಾಗ್ಲೂ ಬಂದಿದೆಯಾ ಇಲ್ವಾ ಅನ್ನೋದನ್ನು. ಸೊ ಗೈಸ್ ಇಲ್ಲಿಂದ ಕಾಣಿಸ್ತಿರ್ಬೋದು ನಮ್ಮ ಜಿಮೇಲಿಗೆ ಬಂದಿದ್ದೀವಿ. ಇವಾಗ ಇದನ್ನು ರಿಫ್ರೆಶ್ ಮಾಡ್ಕೊಂಡು ನೋಡೋಣ ನಮಗೆ ಯಾವುದಾದ್ರೂ ಹೊಸ ಮೇಲ್ ಬಂದಿದೆ. ಇಲ್ಲಿ ಕಾಣಿಸ್ತಿರ್ಬೋದು generation.xyz LLC ಕಡೆಯಿಂದ ಮೇಲ್ ಬಂದಿದೆ. ಇಲ್ಲಿ ಕಾಣಿಸ್ತಿರ್ಬೋದು ಇಲ್ಲಿಂದ ನಿಮಗೇನು ಕಾಣಿಸ್ತದೆ GENXYZ ಆರ್ಡರ್ ಕನ್ಫರ್ಮೇಷನ್ ನಂಬರ್ ಕೂಡ ಬಂದಿದೆ. ಅದೇ ರೀತಿಯಾಗಿ ಇಲ್ಲಿಂದ ನಿಮಗೇನು ಡೀಟೇಲ್ಸ್ ಸಿಗುತ್ತೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಮ ಡೊಮೈನ್ ಇಲ್ಲಿಂದ 1 ಇಯರ್ಗೆ ಏನಾಗಿದೆ ರಿಜಿಸ್ಟರ್ ಕೂಡ ಆಗಿದೆ ಅನ್ನೋದನ್ನು ಇವರು ತಿಳಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಮೇಲ್ ಕೂಡ ಬಂದಿದೆ ಅವ್ರ ಕಡೆಯಿಂದನೇ, ಇದನ್ನು ಕೂಡ ನೋಡೋಣ. ಇಲ್ಲಿ ಕಾಣಿಸ್ತಿರ್ಬೋದು ಇಲ್ಲಿಂದನೇ ನಮಗೆ ಇನ್ನೊಂದು ಮೇಲ್ ಕೂಡ ಬಂದಿದೆ. ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಮ ಯುವರ್ಸ್ ಟ್ರೂಲಿ gen.xyz ಕಡೆಯಿಂದ ಮತ್ತೆ ಮೇಲ್ ಬಂದಿರೋವಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಮೇಲ್ ಬಂದಿದೆ, ಅದನ್ನು ಕೂಡ ಚೆಕ್ ಮಾಡೋಣ. 4 ಮೇಲ್ ಬಂದಿದೆ. ಇಲ್ಲಿ ನೋಡ್ಬೋದು ಇಂಪಾರ್ಟೆಂಟ್ ನೋಟ್ ಆ್ಯಸ್ ಮ್ಯಾಂಡೇಟೆಡ್ ಬೈ ICANN ಆಲ್ ನ್ಯೂ ಡೊಮೇನ್ ರಿಜಿಸ್ಟ್ರೇಷನ್ ಆರ್ ಸಬ್ಜೆಕ್ಟ್ಸ್ ಟು ಇಮೇಲ್ ಅಡ್ರೆಸ್ ವೆರಿಫಿಕೇಷನ್. ಇಲ್ಲಿಂದ ಕಾಣಿಸ್ತಿರ್ಬೋದು ಇಮೇಲ್ ಅಡ್ರೆಸ್ ವೆರಿಫಿಕೇಷನ್ಗೆ ಹೇಳ್ತಾ ಇದೆ ಇದು. ಇಲ್ಲಿಂದ ಏನು ಹೇಳ್ತದೆ ಯು ವಿಲ್ ನೀಡ್ ಟು ಕ್ಲಿಕ್ ದ ಲಿಂಕ್ ಟು ವೆರಿಫೈ ಯುವರ್ ಇನ್ಫೋ ವಿದಿನ್ 15 days ಟು ರಿಸೀವಿಂಗ್ ದ ಇಮೇಲ್. ಕಸ್ಟಮರ್ಸ್ ಕ್ಯಾನ್ ಟೈಪಿಕಲಿ ಎಕ್ಸ್ಪೆಕ್ಟ್ ಟು ರಿಸೀವ್ ದಿಸ್ ಇಮೇಲ್ ವಿದಿನ್ 1 week. ಅಂದರೆ ನಿಮಗೆ ಒಂದು ಇಮೇಲ್ ಏನು ಬರುತ್ತೆ ಅದನ್ನು ನೀವು ಇಲ್ಲಿಂದ ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ ಅಂತ ಹೇಳ್ತಾ ಇದೆ. ಸೊ ಗೈಸ್ ಇಲ್ಲಿಂದ ನಾವೇನು ಮಾಡೋಣ ಇಮೇಲ್ ಕನ್ಫರ್ಮೇಷನ್ ಮೇಲ್ನ ನೋಡೋಣ. ಇಲ್ಲಿಂದ ನೋಡ್ಬೋದು ಇನ್ವಾಯ್ಸ್ ಕೂಡ ಬಂದಿದೆ, ನಮ್ಮದು ಎಷ್ಟೆಷ್ಟು ಏನೇನಿದೆ, ಏನು ಎಕ್ಸ್ಪೈರಿ ಡೇಟ್ ಏನಿದೆ ಅದು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು 9/14/2020 ರಿಜಿಸ್ಟರ್ ಮಾಡಿರೋದು. ಎಕ್ಸ್ಪೈರಿ ಡೇಟ್ ಇಲ್ಲಿ ಕಾಣಿಸಿರ್ಬೋದು 9/13/2021 ಎಕ್ಸ್ಪೈರ್ ಆಗುತ್ತೆ. ಅದೇ ತೆಗಿಲಿಂದ ನಿಮಗೆ ರೇಟ್ ಕೂಡ ಕಾಣಿಸಿರ್ಬೋದು 0000 USD. ಅದೇ ರೀತಿ ಕ್ರೆಡಿಟ್ ಸಬ್ ಟೋಟಲ್ ಎಲ್ಲನೂ ತೋರಿಸ್ತಾ ಅಮೌಂಟ್ ಕೂಡ ತೋರಿಸ್ತಾ ಇದೆ. ಈ ರೀತಿಯಾಗಿ ನೀವೇನು ಮಾಡೋದು ಇಲ್ಲಿಂದ ಇನ್ವಾಯ್ಸ್ನ ಡೌನ್ಲೋಡ್ ಮಾಡಬೇಕಂದ್ರೆ ಡೌನ್ಲೋಡ್ ಕೂಡ ಮಾಡ್ಕೊಬೋದು. ಇನ್ನು ಕನ್ಫರ್ಮೇಷನ್ ಮೇಲ್ ಯಾವಾಗ ಬರುತ್ತೆ ಅದನ್ನು ಕೂಡ ನಾವು ಚೆಕ್ ಮಾಡೋಣ, ಸ್ವಲ್ಪ ವೇಟ್ ಮಾಡೋಣ. ಕನ್ಫರ್ಮೇಷನ್ ಮೇಲ್ ಏನಾದರೂ ನಮಗೆ ಬಂದಿತ್ತು ಅಂದರೆ ನಾವು ಅದನ್ನು ಕನ್ಫರ್ಮ್ ಕೂಡ ಮಾಡೋಣ. ಸೊ ಗೈಸ್ ಇಲ್ಲಿಂದ ನಿಮಗೆ ಕಾಣಿಸ್ತಿರ್ಬೋದು 4ರಿಂದ 5 ಇಮೇಲ್ ಬಂದಿದೆ, ಬಟ್ ಯಾವುದೇ ರೀತಿಯಂಥ ಕನ್ಫರ್ಮೇಷನ್ ಮೇಲ್ ಬಂದಿಲ್ಲ. ಬಟ್ ಇವರು ತಿಳಿಸಿರೋ ಪ್ರಕಾರ ಇಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿಂದ ನೀವು ನೋಡ್ಬೋದು. ಇಲ್ಲಿ ಕಾಣಿಸ್ತಿರ್ಬೋದು ಕಸ್ಟಮರ್ ಕ್ಯಾನ್ ಟೈಪಿಕಲಿ ಎಕ್ಸ್ಪೆಕ್ಟ್ ಟು ರಿಸೀವ್ ದಿಸ್ ಇಮೇಲ್ ವಿದಿನ್ 1 week. ಅಂದರೆ ನೀವು ಯಾವಾಗ ಡೊಮೇನ್ನ ರಿಜಿಸ್ಟರ್ ಮಾಡ್ತೀರಾ, ಡೊಮೇನ್ ರಿಜಿಸ್ಟರ್ ಮಾಡಿ ವಿದಿನ್ 1 weekನಲ್ಲಿ ನಿಮಗೇನು ಬರುತ್ತೆ ಇಲ್ಲಿಂದ ನಿಮ್ಮ ಅಕೌಂಟ್ ಇಮೇಲ್ ವೆರಿಫಿಕೇಷನ್ ಏನು ಬರುತ್ತೆ ಮೇಲ್ ಬರುತ್ತೆ, ಅದನ್ನು ನೀವು ಮಸ್ಟ್ ಕಂಪ್ಲೀಟ್ ಮಾಡಿ ವಿದಿನ್ 15 daysನಲ್ಲಿ. ಅಂದರೆ ನಿಮಗೆ ಯಾವ ಮೇಲ್ ಬರುತ್ತೆ, ಮೇಲ್ ಏನು ವೆರಿಫಿಕೇಷನ್ ಮೇಲ್ ಬರುತ್ತೆ ಆ ಮೇಲ್ ಬಂದು 15 ದಿನದೊಳಗೆ ನಿಮ್ಮ ಇಮೇಲ್ ವೆರಿಫಿಕೇಷನ್ ಏನು ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಆಟೋಮೆಟಿಕಲಿ ಏನಾಗುತ್ತೆ ನಿಮ್ಮ ಡೊಮೈನ್ ಏನಾಗುತ್ತೆ ಇಲ್ಲಿಂದ ಸಸ್ಪೆಂಡ್ ಆಗುತ್ತೆ. ಇಲ್ಲಿ ನೋಡ್ಬೋದು ಟು ಅವಾಯ್ಡ್ ಆಟೋಮೆಟಿಕ್ ಸಸ್ಪೆನ್ಷನ್ ಆಫ್ ಯುವರ್ ಡೊಮೈನ್ ಅಂತ ಇಲ್ಲಿ ಫಸ್ಟಿಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ವಿದಿನ್ 1 weekನಲ್ಲಿ ಏನು ಇಮೇಲ್ ವೆರಿಫಿಕೇಷನ್ ಮೇಲ್ ಬರುತ್ತೆ ಅದನ್ನು
ಇಮೇಲ್ ಬಂದು 15 ದಿನದೊಳಗೆ ಏನು ಮಾಡಿ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಡೊಮೇನ್ ಏನಾಗುತ್ತೆ ಇಲ್ಲಿಂದ ಸಸ್ಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಸೊ ಗೈಸ್ ಇಲ್ಲಿಂದ ನಿಮ್ಮ ನೋಡ್ಬೋದು ನಿಮ್ಮ ಕಣ್ಣು ಮುಂದೆನೇ ಎಲ್ಲನೂ ಮಾಡಿ ತೋರಿಸಿದ್ದೀವಿ. ಇನ್ನೊಂದು ಸಲ ಬೇಕಂದರೆ ಇಲ್ಲಿಂದ ರಿಫ್ರೆಶ್ ಕೂಡ ಮಾಡ್ಕೊಂಡು ತೋರಿಸ್ತೀವಿ. ಬಿಕಾಸ್ ಯಾರಿಗೂ ಕೂಡ ಇಲ್ಲಿ ನಾವೇನು ಮಾಡಲ್ಲ, ಯಾವುದೇ ಏನು ಮಾಡಲ್ಲ, ಸುಳ್ಳು ಮಾಹಿತಿನ ಶೇರ್ ಮಾಡಲ್ಲ, ಫೇಕ್ ನ್ಯೂಸ್ನ ನಾವು ಯಾರಿಗೂ ಕೂಡ ಶೇರ್ ಮಾಡಲ್ಲ. ಅದಕ್ಕೋಸ್ಕರ ಅದೇ ರೀತಿ ಇಲ್ಲಿ ಕಾಣಿಸಿರ್ಬೋದು ನಮ್ಮ ಇಲ್ಲಿಂದ ಆ್ಯಕ್ಟಿವ್ ಇದೆ, ಡೊಮೇನ್ ಸ್ಟೇಟಸ್ ನೋಡ್ಬೋದು ಇಲ್ಲಿಂದ ಆ್ಯಕ್ಟಿವ್ ಇದೆ. ಅದೇ ರೀತಿ ಇಲ್ಲಿಂದ ಎಕ್ಸ್ಪೈರೇಷನ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಮ್ಯಾನೇಜ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಈ 2021-9-14 ನಮ್ಮ ಡೊಮೇನ್ ಏನಾಗುತ್ತೆ ಎಕ್ಸ್ಪೈರ್ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಇಲ್ಲಿಂದ ನಮ್ಮ ಡೊಮೇನ್ ರಿಜಿಸ್ಟರ್ ಆಗಿದೆ, ಎಲ್ಲನೂ ಆಗಿದೆ. ಇವಾಗ ಇಲ್ಲಿಂದ ಮೈ ಡೊಮೇನ್ಸ್ನಲ್ಲಿ ಕ್ಲಿಕ್ ಮಾಡಿ ನೀವೇನು ಮಾಡೋದು ನಿಮ್ಮ ಡೊಮೇನ್ನ ಇಲ್ಲಿಂದ ನೋಡ್ಬೋದು. ಇಲ್ಲಿ ಕಾಣಿಸಿರ್ಬೋದು ಇಲ್ಲಿಂದ ಆಟೋ ರಿನ್ಯೂವಲ್ ಎನೇಬಲ್ಡ್ ಅಂತ ಕೊಟ್ಟಿದ್ದಾರೆ, ಸ್ಟೇಟಸ್ ಆ್ಯಕ್ಟಿವ್ ಇದೆ. ಅದೇ ರೀತಿ ಇಲ್ಲಿಂದ 9/4/14 ಇಲ್ಲಿಂದ ನಾವು ರಿಜಿಸ್ಟರ್ ಮಾಡಿರೋದು. ಇಲ್ಲಿ ನೋಡ್ಬೋದು ಎಕ್ಸ್ಪೈರೇಷನ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಿಂದ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿಂದ ಏನಾಗುತ್ತೆ DNS ಮೋಸ್ಟ್ಲಿ ಓಪನ್ ಆಗ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟ್ರೈ ಮಾಡೋಣ ಇದನ್ನು ನಾವು ಬ್ಲಾಗರ್ನೊಂದಿಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿ, ನೆಕ್ಸ್ಟ್ ವಿಡಿಯೋನ ನಿಮಗೇನು ಮಾಡ್ತೀವಿ ಆದಷ್ಟು ಬೇಗ ತಂದು ಕೊಡ್ತೀವಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ಇಲ್ಲಿಂದ ಇಮೇಲ್ ಟ್ರೈ G Suite ಅಂತ ಕೊಟ್ಟಿದ್ದಾರೆ. ಬಟ್ ನಮಗೆ G Suite ಬೇಕಾಗಿಲ್ಲ. ಇಲ್ಲಿಂದ $6 ಪರ್ ಮಂತಿಗೆ ನಾವು ಪೇ ಮಾಡಬೇಕಂತೆ. ಬಟ್ ನಮಗೆ ಬೇಕಾಗಿಲ್ಲ. ಇಲ್ಲಿಂದ ನೋಡ್ಬೋದು ನೇಮ್ ಸರ್ವರ್ ಆಪ್ಷನ್ ಇದೆ. ಅದೇ ರೀತಿಯಾಗಿ ಇಲ್ಲಿಂದ ನೋಡ್ಬೋದು ರಿಜಿಸ್ಟರ್ ಲಾಕ್ ಕೂಡ ಕೊಟ್ಟಿದ್ದಾರೆ. ಬಟ್ ಇಲ್ಲಿಂದ ಡೊಮೇನ್ನ ನಾವು ಯಾವ ರೀತಿ ಇಲ್ಲಿ ಕಾಣಿಸಿರ್ಬೋದು ಮ್ಯಾನೇಜ್ DNS ಅನ್ನೋ ಬಟನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು DNSನ ಮ್ಯಾನೇಜ್ ಮಾಡ್ಬೋದು. ಇಲ್ಲಿಂದ ಯೂಸ್ ಡಿಫಾಲ್ಟಿಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಮ್ಯಾನೇಜ್ DNS ಆಪ್ಷನ್ ಏನಾಗುತ್ತೆ ಬರುತ್ತೆ. ಇಲ್ಲಿಂದ ನೀವು DNSನ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಸೊ ಗೆಳೆಯರೆ ಆದಷ್ಟು ಬೇಗ ಇದ್ರ ವಿಡಿಯೋ ಬರುತ್ತೆ. ನೀವು ಇದನ್ನು ಡೊಮೇನ್ನ ಯಾವ ರೀತಿ ಬ್ಲಾಗರ್ನೊಂದಿಗೆ ಕನೆಕ್ಟ್ ಮಾಡ್ಬೋದು ಅನ್ನೋದು. webify.xyz ಏನು ಡೊಮೇನ್ನ ಆಲ್ರೆಡಿ ಇವಾಗ ನಿಮ್ಮ ಮುಂದೆ ಪರ್ಚೇಸ್ ಮಾಡಿದ್ದೀವಿ. ಇದೇ ಡೊಮೇನ್ನ ನಮ್ಮ WeBify ವೆಬ್ಸೈಟಿಗೆ ಕನೆಕ್ಟ್ ಮಾಡಿ ಕೂಡ ನಿಮಗೆ ತೋರಿಸ್ಕೊಡ್ತೀವಿ. ಸೊ ಗೆಳೆಯರೆ ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀವಿ. ಲಿಮಿಟೆಡ್ ಟೈಮ್ ಆಫರ್ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಯಾರಿಗೆ ಡೊಮೇನ್ ಅವಶ್ಯಕತೆ ಇದೆ ಅಂಥವ್ರಿಗೆ ಶೇರ್ ಮಾಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಅವರು ಕೂಡ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೆ ಈಸಿ ಆಗಲಿ. ಸೊ ಗೆಳೆಯರೆ ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀವಿ. ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.